ಫೈನಾನ್ಸಿಂದ ಬಂದಿದ್ದೀವಿ, ಗಾಡಿ EMI ಡ್ಯೂ ಐತೆ ಅಂತಾನೆ. ನಮ್ದು ಇರೋದೇ ಒಂದು ಫೈನಾನ್ಸು, ಅವನು ಹೇಳ್ತಾ ಇರೋದೇ ಒಂದು ಫೈನಾನ್ಸು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾನು ID ಕಾರ್ಡ್ ತೋರ್ಸಪ್ಪ. ಆಪಲ್ ಕಿಂಗ್, ಆಪಲ್ ಫ್ಲೈಟ್ ಸ್ವಲ್ಪ ಹೈಟ್ ಆದಂಗೆ ಐತೆ ಲೋಡು, ಮೋಸ್ಟ್ಲಿ ಓವರ್ಲೋಡ್ ಬರಬಹುದಾ. ಎರಡು ಗಾಡಿ ಆಪಲ್ ಗಾಡಿಗಳು, ಒಂದು ಚೆನ್ನೈಗೆ ಒಂದು ಬೆಂಗಳೂರಿಗೆ ಹೋಗ್ತಾ ಇದ್ದಾವೆ. ನಾವು ಆಪಲ್ ಲೋಡ್ಗೆ ಇವಾಗ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ಬೇಕು. ಹೊರಗಡೆ ಎಂಥ ಮಳೆ ಬರ್ತೈತೆ ಅಂದರೆ ಯಾರು ಗಾಡಿಗಳೇ ಓಡ್ಸೋಕೆ ಆಗ್ತಾ ಇಲ್ಲ, ಎಲ್ಲ ಸೈಡ್ಗೆ ಹಾಕ್ತವ್ರೆ. ಹಾಗಾಗಿ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಗಾಡಿ ಸೈಡ್ಗೆ ಹಾಕೋಣ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಲಾಸ್ಟ್ ವ್ಲಾಗು ಇಲ್ಲಿಗೆ ಎಂಡ್ ಮಾಡಿದ್ವಿ. ಇಲ್ಲಿಂದ ಹೊಸ ವ್ಲಾಗ್ ಕಂಟಿನ್ಯೂಷನು. ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಹೆಚ್ಚು ಕಡಿಮೆ ಸಾಗರ್ ಹತ್ರ ಇದ್ದೀವಿ. ಸದ್ಯಕ್ಕೆ ನಮ್ಮ ಗಾಡಿ ನಿಲ್ಲಿಸಿದ್ದೀವಿ. ಹಿಂದೆ ಟೀ ಅಂಗಡಿ ಇತ್ತು, ಒಂದು ಟೀ ತೊಗೊಂಬಂದು ಸುಮ್ಮನೆ ಇಲ್ಲಿ ಕುತ್ಕೊಂಡು ಕುಡಿತಾ ಇದ್ದೀನಿ. ಈಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬೇಕು. ನಾನ್ ಸ್ಟಾಪ್ ನಿದ್ದೆ ಇರಲಿಲ್ವಲ್ಲ, ಹಂಗಾಗಿ ಒಂದು ಟೀ ಹಾಕ್ಕೊಂಡು ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದಾಯಿತು. ನಮ್ಮ ಪ್ರಕಾರ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ 9-10 ಗಂಟೆ ಆಗ್ಬೋದು. ಇನ್ನೊಂದು 700 ಕಿಲೋಮೀಟ್ರ್ ಐತೆ ಅನಿಸುತ್ತೆ. ಕಿಲೋಮೀಟ್ರ್ ನೋಡಿಲ್ಲ, ಹೋಗಿ ನೋಡೋಣ ಕಿಲೋಮೀಟ್ರ್ ಎಷ್ಟಾಗುತ್ತೆ ಅಂತ ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ, ಟೀ ಕೊಡ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋಣ. MP ಪಾಸ್ ಮಾಡಿಕೊಂಡು ಇವಾಗ ಮತ್ತೆ UP ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. MP ಬಾರ್ಡ್ರ್ ಇದು. ಫಸ್ಟ್ ಇಲ್ಲಿ ಲಂಚ ಕೊಟ್ಟು ಹೋಗ್ಬೇಕಿತ್ತು, ಅದು 400-500 ರೂಪಾಯಿ ಕೊಡಬೇಕಿತ್ತು. ಇವಾಗೆಲ್ಲ ಕ್ಲೋಸ್. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇಲ್ಲಿಗೆ ಬಂದರೆ, ಇವಾಗ ಬಂದಾಗೆಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕು ಅನಿಸುತ್ತೆ. ಅಷ್ಟು ಹೊಟ್ಟೆ ಉರ್ಸ್ಕೊಂಡು ತಿನ್ನೋರು ಅವಾಗ ಫಸ್ಟ್ಗೆ. ಇವಾಗ ಯಾರೂ ಇಲ್ಲ, ಎಲ್ಲ ಕ್ಲೋಸ್ ಮಾಡಾಕವ್ರೆ. ಏನು ಕ್ಲೋಸ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ ಎರಡರಲ್ಲೂ ಕೂಡ ಚೆಕ್ ಪೋಸ್ಟ್ಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ಬೆಳಿಗ್ಗೆ ಟೀ ಕುಡಿದಾಗ 5:30 9:00ವರೆಗೂ 4 ಅವರ್ ಸ್ಟ್ರೆಚ್ ಹೊಡೆದ್ಬಿಟ್ಟು ಇವಾಗ ಡ್ಯೂಟಿ ಇಳಿತಾ ಇದ್ದೀನಿ. ಗಾಡಿ ಇಲ್ಲೇ ರೋಡ್ಬಿಟ್ಟು ಸೈಡ್ಗೆ ಹಾಕಿದ್ದೀವಿ. ನಮ್ಮ ಸುದೀಪ್ ಅಣ್ಣ ಎದ್ದಾಳ್ತು, ನಿದ್ದೆ ಆಗಿದ್ದಾರೆ. ಗಾಡಿ ಕೊಟ್ಟು ನಾವೇ ಒಂದು 2-3 ಅವರ್ ಮಲ್ದಾನ. ಬೆಳಗಿನ ಜಾವ ಎದ್ದಿದ್ದಲ್ಲ, ನಿದ್ದೆ ಪೂರ್ತಿ ಆಗಿಲ್ಲ. ಹಂಗಾಗಿ ನಾವು ಓಡಿಸ್ತೀಯಾ? ಓಡಿಸ್ಬಾ. ಒಂದು ಅವರ್ ಕರೆಕ್ಟು ಲಲಿತ್ಪುರ ಹತ್ರ ಇದ್ದೀವಿ. ಇವಾಗ ಇನ್ನೂ MP ಇದ್ದೀವಿ. ಹಂಗಾಗಿ ಇಲ್ಲೇ ಎಲ್ಲ ಡೀಸೆಲ್ ಬೇರೆ ಹಾಕ್ಸ್ಬೇಕಿತ್ತು, ನಾನೇ ಮರ್ತುಬಿಟ್ಟೆ. ಇವಾಗ ಇಲ್ಲೇ ಮುಂದೆ ಡೀಸೆಲ್ ಹಾಕ್ಸೋಣ. ಫಸ್ಟು ಡೀಸೆಲ್ ಹಾಕ್ಸಿ ಆಮೇಲೆ ಮತ್ತೆ MP ಒಳಗೆ ಎಂಟ್ರಿ ಆಗೋಣ. ಮತ್ತು MP 92, UP ಬಂದು 88-89 ಐತೆ. ಹಂಗಾಗಿ 3 ರೂಪಾಯಿ ಉಳಿತೈತೆ ಲೀಟ್ರಿಗೆ. ಹಾಗಾಗಿ ಇಲ್ಲೆಲ್ಲ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಆ್ಯಕ್ಚುಲಿ ಪ್ರತಿ ಟ್ರಿಪ್ಪೂ ಇಷ್ಟೊತ್ತಿಗೆ ಹೋಗಿ ಗಾಡಿ ಖಾಲಿ ಮಾಡಿಸ್ಬೇಕಿತ್ತು. ಈ ಟ್ರಿಪ್ ಇನ್ನೂ 600 ಕಿಲೋಮೀಟ್ರ್ ಪೆಂಡಿಂಗ್ ಉಳ್ಕೊಂಡಿರೋದು, ಸ್ವಲ್ಪ ಸಮಸ್ಯೆಗಳಾಗಿ ಆಗಿ ಇವತ್ತು ನೈಟ್ ಹೋಗಿ ಆಲ್ಟ್ ಆಗ್ತೀವಿ. ಬೆಳಗ್ಗೆ ಖಾಲಿ ಮಾಡ್ತಾರೋ ನೈಟ್ ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ನೈಟೇ ಮಾಡ್ಬೋದು. ನೈಟ್ ಖಾಲಿ ಮಾಡ್ಕೊಂಡ್ರೆ ನೈಟ್ ಶಿಮ್ಲಾ ಹೊರಟೋಗೋಣ ಆಪಲ್ಗೆ. ನೋಡೋಣ ಹೆಂಗೆ ಹೋಗುತ್ತೆ ಹಂಗೆ ಮಾಡೋಣ. ಮತ್ತು ಈ ರೋಡಲ್ಲಿ ನಾವು ಅಗ್ಲತ್ ಬರ್ತಾ ಇದ್ದೆ ಫಸ್ಟು. ಅಂದರೆ ಬೇಜಾನ್ ಸರಿ ಓಡಾಡಿದ್ದೀವಿ. ಈ ಡೆಲ್ಲಿ ಟ್ರಿಪ್ಪಲ್ಲಿ ಅಗ್ಲತ್ ಬರ್ತಾ ಇದ್ದೆ ಫಸ್ಟು. ಅಗ್ಲತ್ ಬರೋದ್ರಿಂದ ಸಮಸ್ಯೆ ಏನಪ್ಪ ಅಂದರೆ RTO ಪೊಲೀಸ್ ಖರ್ಚು ಜಾಸ್ತಿ ಬರುತ್ತೆ. ನೈಟ್ ಹೊತ್ತು ಬಂದರೆ ಏನೂ ಬರೋಲ್ಲ, ಅದೊಂದು ಸಮಸ್ಯೆ ಬಿಟ್ಟರೆ ಇನ್ನೇನಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಖರ್ಚು ಬರುತ್ತೆ, ಹೋಗಲೇಬೇಕು ಕಚ್ಚಾ ಮಾಲ್ ಆಗಿರೋದ್ರಿಂದ. ಸುದೀಪಣ್ಣ ಲೊಕೇಶನ್ ಹೆಂಗೆ ತೋರಿಸುತ್ತೆ ಹಂಗೆ ಹೊಡಿ ಅಷ್ಟೇ. ಇನ್ನು ಆಗ್ರಾಯಿಂದ 250 ಇರಬೇಕು. ಆ ಲೊಕೇಶನ್ ಎಷ್ಟು ತೋರಿಸಿದ್ದು ನೋಡಿ ಕಿಲೋಮೀಟ್ರು? 70 ರೈಟ್. ಅಲ್ಲ ಕೆಳಗೆ 294. ಆಗ್ರಾ 294 ಐತೆ. ಒಂದು 200 ಹೊಡ್ಕೊಟ್ಟು ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಒಂದು 2-2.5 ಅವರ್ ಮಲ್ಕೊಂಡು ಎದ್ದೆ. ಕರೆಕ್ಟಾಗಿ ಇವಾಗ ಟೈಮ್ 12:30, 1 ಗಂಟೆ ಆಗೋಯ್ತು. ಇಲ್ಲಿ ನಿಲ್ಸಿದ್ದು 12 ಗಂಟೆಗೆ. 12 ಗಂಟೆಗೆ ತಂದು ಗಾಡಿ ಸೈಡ್ಗೆ ಹಾಕಿದ್ವಿ. ಇಲ್ಲೇ ಒಂದು ಡಾಬಾ ಐತೆ, ಡಾಬಾ ಹತ್ರ ಸೈಡ್ಗೆ ಹಾಕಿದ್ವಿ. ಇಲ್ಲಿ ತೊಟ್ಟಿಗಳಿದೆಲ್ಲ ಸ್ನಾನ ಮಾಡ್ಕೊಂಡು ಬಂದ್ವಿ. ಇದೇ ಡಾಬಾ. ಹೋಗಿ ಊಟ ಮಾಡ್ಕೊಂಬರೋಣ ಬನ್ನಿ. ಊಟ ಅಲ್ಲ, ಟಿಫನ್ ಅಲ್ಲ, ಮಧ್ಯಾಹ್ನದ ಊಟ 1 ಗಂಟೆ 2 ಮಿಕ್ಸು. ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ನಿದ್ದೆ. ಮತ್ತು ಇಲ್ಲೇನು ಸಿಗೋದು ಇಲ್ಲ ಮೋಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ತಿಂದಿಲ್ಲ. ಒಂದೇ ಸರಿ ರೊಟ್ಟಿ ತಿಂದ್ಬಿಡೋದು ಮಧ್ಯಾಹ್ನಕ್ಕೆ ಅಂತ ಸುಮ್ಮನೆ ಬಂದ್ವಿ. ಇವಾಗ ಹೋಗಿ ರೊಟ್ಟಿ ಗಿಟ್ಟಿ ತಿಂದ್ಕೊಂಡು, ನಮ್ಮ ಫೇವ್ರೇಟ್ ಐತಲ್ಲ ಸೇವ್ ಟಮಾಟರ್ ರೊಟ್ಟಿ ತಿಂದ್ಕೊಂಡು, ಒಂದು ರೈಸ್ ಗೀಸ್ ತಿಂದ್ಕೊಂಡು ಬಂದು ಏನು ಮಾಡೋದು, ಮಲಗೋದ, ಗಾಡಿ ಓಡಿಸೋದು, ಏನೋ ಒಂದು ಮಾಡೋದು ಬನ್ನಿ. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಬಂದು ಶೇವ್ ಟಮಾಟ್ರ್ ಜೊತೆ ರೋಟಿ ತೊಗೊಂಡಿದ್ದೀವಿ. ರೈಸ್ ಆಮೇಲೆ ನೋಡೋಣ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲಿನ ಇಲ್ಲ ಹಿಂದೆ ಏನು ಹೋಟ್ಲ್ ಕಾಣುತ್ತೋ ಇದೇ ಹೋಟ್ಲಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಒಳ್ಳೆ ಊಟ ಆಯಿತು. ಒಳ್ಳೆ ನಿದ್ದೆ ಒಂದು ಆಗ್ಬಿಟ್ರೆ ಮತ್ತು ನೈಟ್ ಹೊಡೆಯೋಕ್ಕೆ ಚೆನ್ನಾಗಿರುತ್ತೆ ಗಾಡಿ. ಇನ್ನೊಂದು 2 ಅವರ್ ನಾವು ಅಣ್ಣನೇ ಓಡಿಸ್ಕೊಡುತ್ತಂತೆ. ಓಡಿಸ್ಕೊಡ್ಲಿ, ಒಂದು 5-6 ಗಂಟೆ ಗಾಡಿ ಎತ್ಕೊಂಡಂತೆ. ಬನ್ನಿ ಹೋಗೋಣ. ಲಾಕ್ ಬ್ರೋ, ನಿಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ಅಥವಾ ವೀಡಿಯೋ ಹಾಕ್ತೀನಿ ನೋಡಿ. ಏನಪ್ಪ ಮ್ಯಾಟ್ರು ಅಂದರೆ, ನಮ್ಮ ಪಾಡಿಗೆ ನಾವು MP ಹೋಗ್ತಾ ಇದ್ದೀವಿ. ಒಬ್ಬನ ಕಾರಲ್ಲಿ ಬರ್ತಾನೆ, ಕಾರಲ್ಲಿ ಬಂದ್ಬಿಟ್ಟು ಗಾಡಿ ಅಡ್ಡ ಹಾಕ್ಸ್ತಾನೆ. ಸೈಡ್ಗೆ ಹಾಕಪ್ಪ ಗಾಡಿ ಅಂತ ನನಗೆ. ನಾನು ಮುಂದೆ ಹೋಗಿ ಮಲಗಿದ್ದೆ, ಲೈಟಾಗಿ ನಾನು ಮಲಗಿರ್ಲಿಲ್ಲ. ಮಲ್ಗನ ಅಂತ ಹೋದೆ, ಅಷ್ಟ್ರಾಗೆ ಸೈಡ್ಗೆ ಹಾಕಂದ ತಕ್ಷಣ ನಮ್ಮ ಸುದೀಪ್ರು ಎಬ್ರಿಸಿದ್ರು, ಯಾರೋ ಗಾಡಿ ಅಡ್ಡ ಹಾಕ್ತಾರಣ ಅಂತ. ಹಂಗಾಗಿ ಎದ್ದು ನೋಡಿದ್ರೆ ಕೈ ಹಾಕ್ದ. ನಾನು ಇಳ್ದೋದೆ. ಫಸ್ಟ್ ಅಲ್ಲಿ ಇಳ್ದೋಗಿ ಏನಪ್ಪ ಅಂತ ಕೇಳಿದೆ. ಅದಕ್ಕೆ ಏನನ್ಬೇಕು, ಅವನು
ಇಲ್ಲ ಫೈನಾನ್ಸಿಂದ ಬಂದಿದ್ದೀವಿ, ಗಾಡಿ EMI ಐತೆ ಅಂತಾನೆ. ನಮ್ದು ಇರೋದೇ ಒಂದು ಫೈನಾನ್ಸು, ಅವನು ಹೇಳ್ತಾ ಇರೋದೇ ಒಂದು ಫೈನಾನ್ಸು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾನು ID ಕಾರ್ಡ್ ತೋರ್ಸಪ್ಪ ನೀನು ಫೈನಾನ್ಸ್ ಅನ್ನೋದಕ್ಕೆ, ಅಥವಾ ಡ್ಯೂ ಇರೋದು ಪ್ರೂಫ್ ತೋರಿಸು ಅಂದರೆ ಇಲ್ಲ ನಿಮ್ಮ ಓನರ್ಗೆ ಫೋನ್ ಮಾಡು, ನಿಮ್ಮ ಓನರ್ಗೆ ಫೋನ್ ಮಾಡು ಅಂತ ಕೂತ್ಕೊಂಡಿದ್ದ. ಆಮೇಲೆ ಸ್ವಲ್ಪ ಚೆನ್ನಾಗಿ ಬೈದು ಉಪ್ಪು ಖಾರ ಹಾಕಿ ಚೆನ್ನಾಗಿ ಉಗ್ಸಿ ಬಂದಿದ್ದಾಯಿತು. ಇವಾಗ ಬನ್ನಿ ಹೋಗೋಣ. ಈ ಹೊರಗಡೆ ಸ್ಟೇಟ್ ಗಾಡಿಗಳು ನೋಡಿದಾಗ ಕೆಲವರು ಈ ಥರ ಇದೊಂಥರ ದಂಧೆ ಅಂದ್ಕೊಳ್ಳಿ. ಔಟ್ ಆಫ್ ಸ್ಟೇಟ್ಗಳಿಗೆ MP MHL ಎಲ್ಲ ಈ ಥರ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ಹೊರಗಡೆ ಬಂದಾಗ ಹುಷಾರಾಗಿರ್ಬೇಕು. ನಾವು ಧೈರ್ಯವಾಗಿ ಮಾತಾಡ್ಬೇಕು. ಯಾರನ್ನ ಅಡ್ಡ ಹಾಕ್ಲಿ, ಯಾರು ರೌಡಿ ಆಗಿರಲಿ, ಯಾವ ಪೊಲೀಸ್ ಆಗಿರಲಿ, ಯಾವ ಫೈನಾನ್ಸನ್ ಆಗಿರಲಿ, ಯಾವನೇ ಅಡ್ಡ ಹಾಕ್ಲಿ, ನಾವು ಫಸ್ಟ್ ಆಫ್ ಆಲ್ ಧೈರ್ಯವಾಗಿ ಮಾತಾಡೋ ಕೆಪಾಸಿಟಿ ಇರಬೇಕು. ನಾವು ಯಾವಾಗ ಮೆತ್ತಗೆ ಮಾತಾಡ್ತೀವೋ ನಮ್ಗೆ ಸರಿಯಾಗಿ ಇಟ್ಟು ಕಳಿಸ್ತಾರೆ ಅವಾಗ. ಹಂಗಾಗಿ ಯಾರು ಧೈರ್ಯ ಕಳ್ಕೊಂಬೇಡ್ರಿ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ ಇದು ಮಹಾರಾಷ್ಟ್ರ ಎಕ್ಸಿಟು. ಇಲ್ಲಿ ಇಬ್ಬರು ಬೈಕಲ್ಲಿ ರೌಡಿಗಳು ಬರ್ತಾರೆ ನಮ್ಮ ಗಾಡಿಗೆ ಅಡ್ಡ ಹಾಕೋಕ್ಕೆ. ಬಂದ್ಬಿಟ್ಟು RMC ಬಿಲ್ ಕಟ್ಸ್ಕೊಬೇಕು, ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು, 2000 ಆಗುತ್ತೆ ಗಾಡಿ ತಗೊಂಬ RMC ಒಳಗೆ ಅಂತ ಎದುರಿಸ್ಬಿಟ್ಟು ಹಂಗು ಹಿಂಗು ಮಾಡಿ ದುಡ್ಡು ಕಿತ್ಕೊಂಡು ಹೋಗ್ತಾರೆ. ಅದನ್ನು ರೌಡಿ ಮಾಮೂಲು ಅಂತಂದು ಕೂಡ ಹೇಳ್ಬೋದು. ಅದು ಅವ್ರನ್ನ ಎದುರಾಕೋಣಕ್ಕೆ ಆಗಲ್ಲ ಇಲ್ಲಿ, ಯಾಕಂದರೆ ಲೋಕಲ್ ಪೊಲೀಸ್ ಅವ್ರು ಸಪೋರ್ಟ್ ಇಟ್ಕೊಂಡೇ ಮಾಡೋದಿಲ್ಲಿ. ಮತ್ತು ಅಲ್ಲಿ RTO ಆಫೀಸ್ ಕೂಡ ಇಲ್ಲೇ ಪಕ್ಕದಲ್ಲೇ ಇತ್ತು ಅವಾಗ. ಆ್ಯಕ್ಚುಲಿ ಇವಾಗ ಇಲ್ಲ RTO ಆಫೀಸ್ ಅಷ್ಟೇ. ಆವಾಗ ಬಾರ್ಡ್ರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಬಂದು ಅಡ್ಡ ಹಾಕೋರು. ಇವಾಗ ಅಡ್ಡ ಹಾಕ್ತಾರೋ ಇಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಅವ್ರು ಅಡ್ಡ ಹಾಕೋರೆ ಮಿನಿಮಮ್ ಅವ್ರಿಗೆ ಒಂದು 500 ರೂಪಾಯಿನ ಕೊಟ್ಟೋಗ್ಲೇಬೇಕು, ಇಲ್ಲಾಂದರೆ ಅವ್ರು ಮುಂದಕ್ಕೆ ಬಿಡೋದೇ ಇಲ್ಲ ಗಾಡಿನ. ಈ ಮಳೆಗಾನ ಹೋಗಿ ಸಾಯಿರೋ, ಯಾಕೆ ರೋಡಿಗೆ ಬಂದು ನಮ್ಮನ್ನು ಸಾಯಿಸ್ತೀರಾ ನನ್ನ ಮಕ್ಕಳ. ಎಷ್ಟು ಗುರು ಇಸ್ಕೊಂಡಿದ್ದು? 500. ಹಿಂದೆ ರೌಡಿ ಮಾಮೂಲಿ ಎಷ್ಟು? ನೈಟ್ ಹೊತ್ತು ಬಂದಿದ್ರೆ ಇವನು RTO ಒಂದೊಂದ್ಸರಿ ಇರ್ತಾನೆ ಬಿಡ್ತಾನೆ ಬಿಡು, 500 ರೂಪಾಯಿನ ಉಳಿಯೋದು ರೌಡಿ ಮಾಮೂಲು. ಇಂಥ ದೇಶ, ಸ್ವಾತಂತ್ರ್ಯ ದೇಶದಾಗ ಇವಾಗಲೂ ರೌಡಿ ಮಾಮೂಲು ಕೊಟ್ಟು ಬರ್ಬೇಕಂದ್ರೆ ಎಷ್ಟು ಹೊಟ್ಟೆ ಉರಿತದೆ. ನೀನೇ ಹೇಳ್ಕೊರು. ಕೊಟ್ಟಿಲ್ಲ ಅಂದರೆ ಆಪ್ಷನ್ ಇಲ್ಲ ಬರೋಕ್ಕೆ, ಗಾಡಿ ಅಂತೂ ಮುಂದಕ್ಕೆ ಬಿಡಲ್ಲ. ನೀನೇ ನೋಡಿದೆ ಪೊಲೀಸ್ ಸ್ಟೇಷನ್ ಅಲ್ಲೇ ಐತೆ, RTO ಆಫೀಸ್ ಅಲ್ಲೇ ಐತೆ, ಎಲ್ಲ ಅಲ್ಲೇ ಇದ್ರು ಇದೇನಾಯ್ತು ಗುರು ಪಾಪ. ನೋಡಿ ಅವಣ್ಣ, ನಾವು ಗಾಡಿ ಹೈಟ್ ಲೋಡ್ ಐತೆ, ಚೀಲಗಳೆಲ್ಲ ಕೆಳಗೆ ಬಿದ್ದಿದ್ದಾವೆ. ಅವರೇ ಪಾಪ ಮೇಲೂ ಗೊತ್ತು ಹಾಕಂತ ಇದ್ದಾರೆ. ತುಂಬ ಕಷ್ಟ ಗುರು ಹಿಂಗಾಗ್ಬಿಟ್ರೆ ರೋಡ್ಗಳಿಗೆ ನಡೋದು. ಹಿಂದಿನೇ ನೋಡಿ ಹಗ್ಗ ಲೂಸ್ ಆಗ್ಬಿಟ್ಟು ಕೆಳಗೆ ಬಿದ್ದುಬಿಟ್ಟಿದೆ ಒಂದು 3-4 ಚೀಲ. ಇಲ್ಲೆಲ್ಲ ಬಿದ್ದಿದ್ದಾವಲ್ಲ ಗುರು ಪಾಪ, ಕ್ಯಾರಿಯರ್ ಮೇಲೆಲ್ಲ, ಕ್ಯಾಬಿನ್ ಮೇಲೆ. ಏಕ್ ಸಡನ್ನಾಗಿ ಬ್ರೇಕ್ ಹೊಡೆದಾಗ ಆ ಥರ ಆಗಿರುತ್ತೆ. ವೆಲ್ಕಮ್ ಟು ರಾಜಸ್ಥಾನ್. ಫೈನಲ್ ಆಗಿ ಆಗ್ರಾ ರೀಚ್ ಆದ್ವಿ. ಆಗ್ರಾ ಬೈಪಾಸ್ಗೆ ಎತ್ಕೊಂಡು ಇವಾಗ ಇಲ್ಲಿಂದ ಹೊಡಿಯೋಣ. ಇನ್ನೂ 300 ಕಿಲೋಮೀಟ್ರ್ ಐತೆ. ಇದನ್ನ ಟೈಮ್ ಬಂದು ಆಲ್ರೆಡಿ 5 ಗಂಟೆ. ಇನ್ನೂ ಹೆಚ್ಚು ಕಡಿಮೆ ಇನ್ನೂ ಎಷ್ಟು ಅವರ್ ಬೇಕು? ಇನ್ನೊಂದು 6-7 ಅವರ್ ಅಂತೂ ಬೇಕೇ ಬೇಕು. ಏನಂತೀಯ? ಇಲ್ಲಿಂದ ಡೆಲ್ಲಿ 200 ಕಿಲೋಮೀಟ್ರು, ಅಂದರೆ ರಿಂಗ್ ರೋಡ್ ಬಂದು 150 ಆಗೋದು. ಡೆಲ್ಲಿ ಭಾಳ ದೊಡ್ಡ ಸಿಟಿ, ರಿಂಗ್ ರೋಡೇ 270 ಕಿಲೋಮೀಟ್ರ್ ಐತೆ. ಬನ್ನಿ ಇವಾಗ ಇಲ್ಲಿಂದ ಲೆಫ್ಟ್ ಹಿಡ್ಕೊಂಡು ಹೋಗೋಣ. ಈ ಟೋಲ್ಗಳಾಗ ಇದೊಂದು ರೋಸು ಓವರ್ಲೋಡ್ ಅಂತ ಈ ಕಾಟಾಗ ಹತ್ತಿಸ್ತಾ ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಒಂದು ಕಡೆ ಇಲ್ಲಿಂದ RTOಗಳು ಕಾಟ, ಇಲ್ಲಿ ನೋಡಿದ್ರೆ ಈ ಟೋಲರ್ ಕಾಟ ಸಾಕಾಗೋಗೈತೆ. ಹೆಚ್ಚು ಕಮ್ಮಿ 1 ಟನ್ ಕಮ್ಮಿ ಆಗೈತೆ ಗುರು ಮಾಲು ಅಲ್ವಾ? ಏನಾಗೈತೋ ಗೊತ್ತಿಲ್ಲ, ಒಟ್ಟು 1 ಟನ್ ಕಮ್ಮಿ ಆಗೈತೆ ಮಾಲು. ಏನಾಗೈತೋ ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಆ್ಯಕ್ಚುಲಿ ಓವರ್ಲೋಡ್ ಇಲ್ಲ, ನಮ್ಮ ಗಾಡಿ ಪಾಸಿಂಗ್ ಲೋಡ್ ಇದೆ. ಟೀ ಕುಡ್ದೋಗೋಣ? ಇಲ್ಲೇ ನಡೀತದೆ ಪಾಸಿಂಗ್ ಅಲ್ವಾ, ಇಲ್ಲೇ ಒಂದು ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಹಂಗೆ ಟೀ ಕುಡಿಯೋಣ ಅಂತ ಬಂದರೆ ನೋಡಿ ಎಷ್ಟು ದೊಡ್ಡ ಕಪ್ಪಲ್ ಕೊಟ್ಟಿದ್ದಾರೆ ಟೀನ. ಕುಡಿಯೋರು ಆಗುತ್ತಾ ಕುಡಿಯೋಕ್ಕೆ? ಚೊಂಬಾಗೈತಿ ಇದು. ಎಳ್ಳೀರಂತೂ ಫುಲ್ಲು ಹಿಂದಕ್ಕೆ ಬಂದುಬಿಟ್ಟಿದ್ದಾವೆ ನೋಡಿ, ಯಾವ ರೇಂಜಿಗೆ ಬಂದಿದ್ದಾವಂತ. ಉದುರೋ ಪೊಸಿಷನ್ನಲ್ಲಿ ಇದ್ದಾವೆ, ಬಟ್ ಉದ್ರಲ್ಲ ಇವು. ಹಗ್ಗ ತಡ್ಕೊಂಡೈತೆ, ಏನು ಮಾಡಿದ್ರು ಉದ್ರಲ್ಲ. ಆರಾಮಾಗಿ ಹೋಗೋಣ ಬನ್ನಿ. ಅದು ಈ ಉಕ್ಕಿಗೆ ಹಾಕಿದ್ದೆ, ಕೆಳಗಿನ ಉಕ್ಕಿಗೆ ಜಗ್ದಾಗ ಬಿಚ್ಕೊಂಡೈತೆ ಅದು. ಅದಕ್ಕೆ ಕಳಿಸಿದ್ದೀನಿ ಫೋಟೋ ಹೊಡೆದು ಈ ಥರ ಬಂದೈತೆ ಅಂತ. ಏನಾಗಲ್ಲಪ್ಪ ಅಂದರು. ಬನ್ನಿ ಹೋಗೋಣ ಗಾಡಿ ಎತ್ಕೊಂಡು. ನಮ್ದು ಆ ಕಡೆ ಅಲ್ವಾ, ಈ ಕಡೆಗೆ ಯಾಕೆ ಬರ್ತಾಯಿದ್ವಿ? ಇಲ್ಲ ಒಂದು ಟೀ ಅಂಗಡಿ ಇತ್ತು ಹಿಂದಗಡೆ, ಹೋಗಿ ಟೀ ಕುಡ್ಕೊಂಬಂದ್ವಿ. ಇನ್ನು ಇಲ್ಲಿಂದ 182 ಕಿಲೋಮೀಟರ್ ಐತೆ ಲೊಕೇಶನ್ ಹಾಕಿ ನೋಡಿದ್ರೆ. ರಿಂಗ್ ರೋಡಾಗಿಂದ ಹೊಲ್ಟೋಗೋದು. ಇಲ್ಲಿ ಹೆವಿ ಟ್ರಾಫಿಕ್ ಬೇರೆ ಈ ಟೈಮಲ್ಲಿ. ಈ ರೋಡಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ 7-7:30 ಹೆವಿ ಬೈಕವ್ರು 1 ಲೈನಾಗಿ ಬರೋಲ್ಲ, 2 ಲೈನಾಗಿ ಅವರೇ ಓಡಾಡ್ತಾರೆ. ಹಂಗಾಗಿ ಟ್ರಾಫಿಕ್ ಸ್ವಲ್ಪ ಇಲ್ಲಿ ಜಾಸ್ತಿ ಐತೆ, ಹಂಗಾಗಿ ಡಿಲೇ ಆಗ್ತಾ ಐತೆ. ಹೋಗೋಣ, ಏನು ಲೇಟೇನು ಆಗಲ್ಲ, ಆರಾಮಾಗಿ ಹೋಗ್ಬೋದು. ಫೈನಲ್ ಆಗಿ ಬಂದು ಡೆಲ್ಲಿ ರೀಚ್ ಆಗಿದ್ದಾಯಿತು. ಇನ್ನೇನು ಇದೇ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು ಕಂಪ್ನಿಗೆ. ಹೋಗೋಣ ಬನ್ನಿ. ಕಾಟ ಎಲ್ಲ ಮಾಡಿಸ್ಕೊಂಬಂದು ಇದಾಯಿತು. ನಡಿ ಬ್ರೋ, ರೈಟ್ ಬೇಗ ಅರ್ಜೆಂಟ್.
ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು. ಡೈಲಿ ಇಲ್ಲಿಗೆ ಬೆಳಗ್ಗೆ ಹೊತ್ತು ಬಂದು ಟೀ ಕುಡ್ದು ಹೋಗ್ತಾ ಇದ್ವಿ. ಕಟ ಮಾಡಿಸ್ಕೊಂಡು ಇವತ್ತು ಊಟಕ್ಕೆ ಮಿಡ್ನೈಟ್ ಬಂದಿದ್ದೀವಿ. ಅದು 11:30ಗೆ. ಫಸ್ಟು ಕಂಪ್ನಿ ಹತ್ರ ಹೋಗಿ ಲಾಗಿನ್ ಮಾಡಿಸ್ಬೇಕು. ಬನ್ನಿ ಹೋಗೋಣ ಬೇಗ. ರಾತ್ರಿ ಕಂಪ್ನಿ ಹತ್ರ ಬಂದಿದ್ದು 12 ಗಂಟೆಗೆ. ರಾತ್ರಿ ಬ್ಲಾಗೇನು ಶೂಟ್ ಮಾಡಲಿಲ್ಲ. ಹೆವಿ ಟಯರ್ಡ್ ಆಗಿಬಿಟ್ಟಿದ್ವಿ. ನೀವೇ ನೋಡಿರಿ ನಿನ್ನೆ ಮೊನ್ನೆ ಎಲ್ಲ. ಹಾಗಾಗಿ ಏನಪ್ಪ ಮಾಡಿದ್ವಿ ಅಂದರೆ ಬಂದ ತಕ್ಷಣ ಹಗ್ಗ ತಾಟ್ಪಲ್ ಬಿಚ್ಚಿ ಮಲಗಿಬಿಟ್ಟಿದ್ವಿ. ಇವಾಗ ಸದ್ಯಕ್ಕೆ ಬೆಳಗ್ಗೆ ಆಯಿತು. ಖಾಲಿನೂ ಆಗಿತ್ತು ಗಾಡಿ. ರಾತ್ರಿ 3 ಗಂಟೆಗೆ ಖಾಲಿ ಆಗಿತ್ತು. ಬಟ್ ಎಲ್ಲಿಗೂ ಹೋಗಕ್ಕೆ ಮನಸ್ಸೇ ಇಲ್ಲ ನಮಗೆ. ನಿದ್ದೆ ಮಾಡ್ಬೇಕು ಅಷ್ಟೇ. ಹಾಗಾಗಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಂಪ್ನಿ ಒಳಗೇ. ಇವಾಗ 9 ಗಂಟೆಗೆ ಎದ್ದಿದ್ದೀವಿ. 9 ಗಂಟೆಗೆ ಎದ್ದು ಕುಂತಿದ್ವಿ ಸುಮ್ಮನೆ. ಎಲ್ಲಿಗೆ ಏನು ಎತ್ತ ಅಂತ ಆಮೇಲೆ ಮುಂದೆ ಹೋಗಿ ಮಾತಾಡೋಣ. ಫಸ್ಟು ಇಲ್ಲಿಂದ ಹೊರ್ಗಡೆ ಹೋಗೋಣ. ಯಾಕಂದರೆ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಸಕ್ಕೆ ಬಿಡೋಲ್ಲ. ರಾತ್ರಿ 3 ಗಂಟೆಯಿಂದ ಇಲ್ಲೇ ನಿಲ್ಸಿ ಮಲ್ಕೊಂಡಿದ್ವಿ. ಇವಾಗ 9 ಗಂಟೆ 9:15 ಆವಾಗಲೇ ಇಲ್ಲಿಂದ ಫಸ್ಟ್ ಹೋಗೋಣ. ಇಲ್ಲೇ ಟೋಲ್ ಪಾಸ್ ಮಾಡಿದ ತಕ್ಷಣ ಬೇಜಾನ್ ಟೀ ಅಂಗಡಿ ಇದ್ದಾವೆ. ಒಂದು ಟೀಗೆ ಕುಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ. ಅಲ್ಲಿಂದ ಡೈರೆಕ್ಟಾಗಿ ಕರ್ನಾಲ್ ಹತ್ತತ್ರ ಬಂದ್ವಿ. ಇಲ್ಲಿ ರೈಟ್ ಸೈಡಲ್ಲಿ ನಮ್ಮ ಸಲಗ ಐತೆ. ಆಪಲ್ ಲೋಡ್ ಮಾಡ್ಕೊಂಡು ಬಂದೈತೆ. ಎಲ್ಗಪ್ಪ ಅಂದರೆ ಬೆಂಗಳೂರಿಗೆ ಆಪಲ್ ಲೋಡಾಗಿ ಬರ್ತಾಯಿದೆ ಗಾಡಿ. ಇಲ್ಲಿ ನಮ್ಮ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಮಾತಾಡಿಸ್ಕೊಂಡು ಬರೋಣಂತೆ. ಇಲ್ಲಿ ಜಾಗ ಐತೆ ಅಂದರು ಮುಂದೆ ಎಲ್ಲ ನಾವು ಹುಡುಕ್ಬೇಕು. ಇಲ್ಲ ಇದ್ದಂಗೆ ಐತೆ ನೋಡಿ ಜಾಗ. ಸ್ಲೋಗಿ ಹೋಗಿ ಇಲ್ಲಿ ಹಾಕ್ಬಿಟ್ಟು ಸೈಡ್ಗೆ ನಮ್ಮ ಸಲಗ ಅಲ್ಲಿ ಆಪಲ್ ಕಿಂಗ್, ಆಪಲ್ ಫ್ಲೈಟ್ ಸ್ವಲ್ಪ ಹೈಟ್ ಆದಂಗೆ ಐತೆ ಲೋಡು. ಮೋಸ್ಟ್ಲಿ ಓವರ್ಲೋಡ್ ಬರಬಹುದಾ ಅಥವಾ ಬರದೇ ಇರಬಹುದಾ ಗೊತ್ತಿಲ್ಲ. ನೋಡೋಣ, ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಇದ್ರೆ ಆಪಲ್ ಇಸ್ಕೊಂಡು ಬರೋಣ. ಆಪಲ್ ಲೋಡ್ ಮಾಡ್ಕೊಂಬಂದ್ರೆ ಗಾಡಿ ಆಪಲ್ ಇಲ್ಲ ಅಂದ್ರೆ ಹಿಂಗೆ ಇಲ್ಲಿಗೆ ಕಾಣ್ತಾ ಇದೆ ಆಲ್ರೆಡಿ ಗ್ಲಾಸಲ್ಲಿ ಒಂದು. ಅದು ನಾನೇ ಡೀಲ್ ಮಾಡೋದು ಇವಾಗ. ನಮ್ಮ ಸಲಗ ಸದ್ಯಕ್ಕೆ ಅಲ್ಲೇ ಐತೆ. ಇನ್ನು ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಹೊರಗಂತೂ. ಯಾವ ರೇಂಜಿಗೆ ಮಳೆ ಬರ್ತೈತೆ ಅಂದರೆ ಇಲ್ಲಿ ನೀರೆಲ್ಲ ನಿಂತೋಗ್ಬಿಟ್ಟಿದ್ದಾವೆ. ನೋಡ್ಕೊರು ಹೊರೊಳಗೆ ಹೆಂಗೆ ನೀರು ನಿಂತವೆ ನೋಡ್ದ. ಬಸ್ ನೋಡ್ರಿ, ಬಸ್ ಇದು ಕಾಣಲ್ಲ. ಈ ಕಡೆ ರೋಡಿಗೆ ಬರ್ತದೆ ನೀರಲ್ಲಿ. ಅಯ್ಯಪ್ಪ, ಈ ಮಳೆ ಅಂತೂ ನಿಲ್ಲಂಗೆ ಕಾಣಲ್ಲ. ಇವಾಗ ನಮ್ಮ ಸಲಗ ಗಾಡಿ ಡ್ರೈವರ್ ಇವರೇ ಹೋಗ್ತಾವ್ರಿರೋ. ಅಣ್ಣ ಬರೋಣ, ಹುಷಾರು, ಹೋಗ್ರಿ ಆರಾಮಾಗಿ. ಲೆಕ್ಕ ಗಿಕ್ಕ ಎಲ್ಲ ತಗೊಂಬೇಕಿತ್ತು, ಎಲ್ಲ ಮುಗೀತು ಕೆಲಸ. ಈಗ ಅವರು ಹೋಗ್ತಾರೆ. ನಮ್ಮ ಗಾಡಿನ ಹಿಂಗೆ ಕಳಿಸಿ ನಾವು ಹಿಂಗೆ ಹೋಗೋಣ. ಸುದೀಪ್ ಬ್ರೋ, ಏನು ಬ್ರೋ ಸಮಾಚಾರ? ಹಾಂ, ಅದು ಸ್ವಲ್ಪ ಹೊಡೆದ್ಬಿಟ್ಟ. ಅರ್ಥ ಮಾಡ್ಕೋರು, ಬೇಗ ಇಳ್ದಾಗ ಯಾವ ನೀನು ಅಂತ. ಸರಿ, ಮಳೆ ಬರ್ತೈತೆ, ಹೆಂಗೆ ಹೋಗ್ತಾರೆ? ಹಂಗೆ ಹೋಗ್ತೀಯಾ? ಅಲ್ಲಿ ನೋಡಿ ನೀರು ಯಾವ ರೇಂಜ್ ಹೊಡಿತಾವಂದ್ರೆ ಓಡ್ಬಿಟ್ಟು ಈ ಕಡೆಗೆ ಬರ್ತದೆ. ಮತ್ತು ಇನ್ನೊಂದು ಗಾಡಿನೂ ಆಪಲ್ ಲೋಡಾಗಿ ಬಂದೈತೆ, ತುಮಕೂರು ಗಾಡಿ. ಈ ಗಾಡಿ ನಮ್ಮ ಗಾಡಿ ಎರಡೂ ಜೊತೆ ಹೋಗ್ತಾ ಇದ್ದಾವೆ. ಎರಡೂ ಆಪಲ್ ಲೋಡ್ ಆಗಿದ್ದಾವೆ. ಕಾಟ ಮಾಡ್ಸೋಣ ಫಸ್ಟು. ಮತ್ತು ಓವರ್ಲೋಡ್ ಬಂದರೆ ನೋಡು ಅವ್ರದ್ದು ಎಷ್ಟು ಬಂದೈತೆ ಅಂತ ಗೊತ್ತಂತ. ತನ್ನ ಬಾಡಿಗೆ ಫಿಕ್ಸ್. ಅದು ಬೆಂಗಳೂರಿಗೆನಾ? ಚೆನ್ನೈಗೆ. ನಮ್ಮ ಸಲಾಗೆ ಬಾಯ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ಯಾವ್ದು ಗುರು ಸೌಂಡ್ ಕುಯ್ ಅಂತ? ಏನದು ನಡಿ, ಹೋದ್ರೆ ಸರ ಹೋಗುತ್ತೆ. ನಡಿ, ಮೂವ್ ಮಾಡೋದು ಸರ ಹೋಗ್ಬೋದು. ಅವೆರಡು ಗಾಡಿ ಆಪಲ್ ಗಾಡಿಗಳು. ಒಂದು ಚೆನ್ನೈಗೆ, ಒಂದು ಬೆಂಗಳೂರಿಗೆ ಹೋಗ್ತಾ ಇದ್ದಾವೆ. ನಾವು ಆಪಲ್ ಲೋಡ್ಗೆ ಇವಾಗ ಹಿಮಾಚಲ್ ಪ್ರದೇಶಕ್ಕೆ ಹೋಗಬೇಕು. ಇವಾಗ ಇರೋದು ಬಂದರು ಹರಿಯಾಣದಲ್ಲಿನ. ಹರಿಯಾಣ ಬಿಟ್ಟು ಹಿಮಾಚಲ್ಗೆ ಎಂಟ್ರಿ ಆಗಬೇಕು. ಹೊರಗಡೆ ಎಂಥ ಮಳೆ ಬರ್ತೈತೆ ಅಂದರೆ ಯಾರು ಗಾಡಿಗಳೇ ಓಡ್ಸೋಕ್ಕಾಗ್ತಾಯಿಲ್ಲ, ಎಲ್ಲ ಸೈಡ್ಗೆ ಹಾಕ್ತವ್ರೆ. ಹಾಗಾಗಿ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಗಾಡಿ ಸೈಡ್ಗೆ ಹಾಕೋಣ ಅಂತ. ನೋಡಿ, ಆ ಲಾರಿನೂ ಸೈಡ್ಗೆ ಹಾಕೋರು, ನಾವು ಸೈಡ್ಗೆ ಹಾಕ್ತಾಯಿದ್ದೀವಿ. ಏನು ಮಳೆ ಗುರು ಇದು ಒಂದು ಗೊತ್ತಾಗ್ತಾ ಇಲ್ಲ. ಅಪ್ಪ ಏನಣ್ಣ, ಹೆಂಗೈತೆ ಮಳೆ? ಅಯ್ಯಪ್ಪ, ರಿವರ್ಸ್ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಸೈಡ್ಗೆ ಹಾಕ್ತೀಯ ನೋಡು. ರೋಡೇ ಕಾಣಿಸ್ತಾ ಇಲ್ಲ ಗುರು, ಗಾಡಿಗಳೆಲ್ಲ ಸೈಡ್ಗೆ ಹಾಕ್ತಾವ್ರಿ. ಆ ರೇಂಜಿಗೆ ಮಳೆ ಬರ್ತಾಯಿತ್ತು ಹೊರಗಡೆ. ಹಂಗೆ ಬರ್ತಾ ಒಂದು ಡಾಬಾ ಸಿಕ್ತು, ಶಿವಶಕ್ತಿ ಡಾಬಾ ಅಂತ. ಸೈಡ್ಗೆ ಹಾಕಿದ್ದೀವಿ. ಹೋಗಿ ಊಟ ಮಾಡ್ಕೊಂಬರೋಣ. ಟೈಮ್ 2 ಗಂಟೆ. ಇವತ್ತಾನ ಟೈಮಿಗೆ ಸರಿಯಾಗಿ ಊಟ ಮಾಡೋಣ. ಏನು ಗುರು, ವಾರ ಆಯಿತು ಏನು ಇಲ್ಲದೆ. ತಿಂಡಿ ಇಲ್ಲ, ಡೈರೆಕ್ಟ್ ಮಧ್ಯಾಹ್ನ ರಾತ್ರಿಗೆ ಆಗೋಯ್ತು. ಬನ್ನಿ ಹೋಗಿ ಬರೋಣ. ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ನೋಡಿ. ಸದ್ಯಕ್ಕೆ ಗಾಡಿಯಲ್ಲಿ ಇರಲಿಲ್ಲ, ಎಲ್ಲ ಗಾಡಿಗಳು ನಿಂತಿದ್ದಾವೆ. ಸದ್ಯಕ್ಕೆ ಇವತ್ತಿನ ಊಟ ನಮ್ಮದು ಪನ್ನೀರ್ ಬಟರ್ ಮಸಾಲ, ಅದ್ರ ಜೊತೆ ಬರೋ ರೋಟಿ. ಈ ಹೋಟ್ಲಲ್ಲಿ ರೈಸ್ ಇಲ್ವಂತೆ, ಹಾಗಾಗಿ ಬರೋ ರೋಟಿ ತಿನ್ಕೊಂಡು ಹೋಗಬೇಕು. ನಾರ್ತಲ್ಲೆಲ್ಲ ಅಷ್ಟೇ, ಜಾಸ್ತಿ ರೋಟಿನ ರೈಸ್ ಸಿಗೋದು ಕಷ್ಟ. ಇವಾಗ ಕರೆಕ್ಟು ಅಂಬಾಲದಲ್ಲಿದ್ದೀವಿ. ಅಂಬಾಲ ಬಂದು ಹರಿಯಾಣಗೆ ಸೇರುತ್ತೆ. ಇದು ಬಿಟ್ಟರೆ ಅಂಬಾಲ ಬಿಟ್ಟು ನೆಕ್ಸ್ಟ್ ಬರೋ ಊರೆಲ್ಲ ಪಂಜಾಬು. ಈಗ ಸ್ಟ್ರೈಟ್ ಹೋದರೆ ನಾವು ಲುಧಿಯಾನಾಗೆ ಹೋಗ್ತೀವಿ. ಇದು ಸ್ವಲ್ಪ ಮುಂದೆ ಹೋದರೆ ನಮ್ಮ ಪಂಜಾಬ್ ಬಾರ್ಡರ್ ಸಿಕ್ಬಿಡುತ್ತೆ. ಕಾಶ್ಮೀರಿಗೆಲ್ಲ ಹಂಗೆ ಹೋಗೋದು. ಇವಾಗ ಲೆಫ್ಟ್ ತೊಗೊಂಡು ಸರ್ವಿಸ್ ರೋಡ್ ಹೋಗಿ ಮುಂದೆ ಹೋಗಿ ಬಿಡಿಸ್ಕೊಂಡು ರೈಟ್ ತೊಗೊಂಡ್ರೆ ಸೀದಾ ಶಿಮ್ಲಾಗೆ ಹೋಗ್ತೀವಿ ನಾವು. ಶಿಮ್ಲಾಗೆ ಹೋಗ್ಬೇಕು ಇವಾಗ ನಾವು. ಫಸ್ಟು ಚಂಡೀಗಢ ಸಿಗುತ್ತೆ. ಚಂಡೀಗಢಲ್ಲಿ ಎಷ್ಟೇ ಬೈಪಾಸಿಂದ ಹೋಗಿ ಮತ್ತೆ ಸಿಟಿ ಒಳಗೆ ಹೋಗಿ ರೈಟ್ ತೊಗೊಂಡು ಬ್ರಿಡ್ಜ್ ಕೆಳಗೆ ಮತ್ತೆ ಹೋದರೆ ಸೀದಾ
ಶಿಮ್ಲಾ ರೋಡ್ಗೆ ಅಟ್ಯಾಚ್ ಆಗ್ತೀವಿ. ಈ ಚಂಡೀಗರಲ್ಲಿ ಮಳೆ ಬಂದ್ಬಿಟ್ರೆ ನೋಡಿ ಯಾವ ಥರ ನೀರು ನಿಂತ್ಕೊಂತೇವೆ ಅಂತ ಹೇಳ್ಕೋಬೋದು. ಲೆಫ್ಟಿಗೆ ಹಂಗೆ ಬಿಟ್ರೆ ಬಂದೇ ಬರ್ತಿರ್ತಾರೆ ನೋಡಿ. ಅಲ್ಲಿವರೆಗೂ ನಿಂತಿದ್ದಾವೆ ನೀರು. ಅಲ್ಲಿ ನೋಡಿ ಬರೀ ನೀರೊಳಗೆ ಹೋಗ್ಬೇಕು ನಾವು. ಟೈರ್ ಫುಲ್ ಮುಳ್ಕೊಂಡು ಹೋಗ್ತಿದ್ದ. ಯಾವ ರೇಂಜಿಗೆ ನೀರು ನಿಂತಿದ್ದಾವೆ ಅಂದರೆ ಸಾಕಾಗಿ ನಿಂತು. ಅಲ್ಲಿ ನೋಡ್ರಿ ಕಾರರು ಅವ್ರು ಓಡಿಸ್ತಿರೋದು ನೋಡಿದ್ರು ಯಾವ ಸ್ಪೀಡಾಗಿ ಹೊಡಿತಾರೆ. ಸೈಲೆನ್ಸರ್ ಒಳಗೆ ನೀರು ಒಳಗ್ತದೆ ಅಂತ ಅವ್ರಿಗೆ ಭಯ. ನಮ್ಮ ನೈಟ್ ಇರ್ತಾವೆ ನಡೀತವೆ, ಬಟ್ ಕಾರ್ಗಳು ಸ್ವಲ್ಪ ಕಷ್ಟನೇ ಈ ಥರ ನೀರು ನಿಂತ್ಕೊಂಡ್ರೆ. ಮೊಳಕಾಲಿಂದ ನಿಂತಿದ್ದೊಬ್ರು ನೀರು. ಹಾಂ ಈಗ ಮುಂದೆ ಹೋಗಿ ಆ ಬ್ರಿಡ್ಜ್ ಕೆಳಗೆ ರೈಟ್ ಹೊಡಿಬೇಕು. ರೈಟ್ ಹೊಡೆದ್ರೆ ಸೀದಾ ಶಿಮ್ಲಾ ರೋಡ್ಗೆ ಹೋಗ್ತೀವಿ. ಎವೇ ಮಳೆ ಬರ್ತಾ ಇದೆ. ಇನ್ನು ಮೇಲ್ಗಡೆ ಏನೇನೈತೋ ಗೊತ್ತಿಲ್ಲ. ಅಲ್ಲಿ ಫಾಲ್ಸ್ಗಳೆಲ್ಲ ಕ್ರಿಯೇಟ್ ಆಗ್ಬಿಟ್ಟಿದ್ದಾವೆ. ಮೇಲೆ ಫ್ಲೇವರಿಂದ ಕೆಳಗೆ ಬರ್ತಾರೆ ನೀರು. ಇವನ್ ನೋಡ್ರಿ ಯಾವ ರೇಂಜ್ ಹೊಡ್ಕೊಂಡು ಹೋಗ್ತಾರೆ. ರಯ್ಯ 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 ಎಷ್ಟು ತಾವು ಅಂದೆ ನೀರು ನೋಡಿ. ಫಾಲ್ಸ್ ನೋಡೋಕ್ಕೆ ಎಲ್ಲೂ ಹೋಗೋದೇ ಬೇಕಾಗಿಲ್ಲ. ಬರೀ ಚಂಡೀಗಢಕ್ಕೆ ಬಂದರೆ ಸಾಕು. ಇಲ್ಲೇ ಫಾಲ್ಸ್ ಕಾಣ್ತವೆ ನೋಡ್ಬೋದು. ನೋಡಿ ಬೇಕು ಅಂತ ಹೋಗ್ತಾನೆ ಕಾರ್ ವಾಶ್ ಆಗಲಿ ಅಂತ. ಓಹೋ ಅಣ್ಣ ಪುಣ್ಯಾತ್ಮ. ನೀನು ಸ್ವಲ್ಪ ಗ್ಲಾಸ್ ತೊಳ್ಕೊಂಬಿಡಿದ್ರು ಅದ್ರ ಮೇಲೆ ಕೊಡೋದು. ಗ್ಲಾಸ್ ಎಲ್ಲ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಫುಲ್ ಕ್ಲೀನ್ ಆಗೈತೆ ಆಗಲೇ ನೋಡಿ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಗುರು. ನಾಳೆಗಿನ್ನ ಲೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. 2 ಅವರ್ ಅಲ್ಲೇ ಕಾದಿದ್ದು ಜಾಮ್ ಆಗಿ ಫುಲ್ಲು ಗಾಡಿಗಳು ಪಾಸ್ ಆಗದೆ ವಾಪಸ್ ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದೀವಿ. ನನಗೆ ಗೊತ್ತಿದ್ದಂಗೆ ಇಲ್ಲೊಂದು ಶಾರ್ಟ್ ಕಟ್ ಐತೆ ಸಿಂಗಲ್ ರೋಡು. ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ದೆ ಆ ರೋಡಾಗ ಹೋಗೋಣ ಅಂತ ಯೂ ಟರ್ನ್ ನೋಡಿಸ್ಕೊಂಡು ಬಂದಿದ್ದೀನಿ. ಅದ್ರಾಗ ನಿಲ್ಸೋಕೆ ನಿಲ್ಸೋಕ್ಕೆ ಬಿಡೋಂಗಿಲ್ಲ. ತಿರುಗ್ಸ್ ಅಂತಾರೆ ನಮ್ಮ ಗಾಡಿ ನೋಡಿ. ಹಂಗಾಗಿ ಹೋಗೋಣ ಬನ್ನಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬಳಸ್ಕೊಂಡು ಹೋಗ್ಬೇಕು. ಅಲ್ಲಾಗಿದ್ರೆ ಇನ್ನೂ ಎಷ್ಟದಾದಣ ಇನ್ನೊಂದು 2-3 ಅವರ್ ಅಂತೂ 4 ಅವರ್ ಅಂತೂ ಮಿನಿಮಮ್ ಬೇಕಿತ್ತು. ಹಂಗಾಗಿ ವಾಪಸ್ ಬಂದ್ವಿ. ಇಲ್ಲಿಂದ ಹೋಗೋಣ ಬನ್ನಿ. ನೋಡಿ ನಾವು ಮುಂದೆ ಹೋಗ್ತಾ ಇರೋ ಈ ತಮಿಳ್ನಾಡು ಗಾಡಿ ಬಂದು ಆಲ್ರೆಡಿ ಆಪಲ್ ಲೋಡ್ ಆಗಿ ಹೋಗ್ತಾ ಇರೋ ಗಾಡಿ ವಾಪಸ್ಸು. ನಾವು ವಾಪಸ್ಸೇ ಹೋಗ್ತಾ ಇದೀವಿ. ಮುಂದೆ ಹೋಗಿ ಹಿಂಗೆ ಯೂ ಟರ್ನ್ ಮಾಡ್ಕೊಂಬರೋ ಹಿಂಗೆ ಹಾಕೊಂಡಂತ ನೋಡಿ ಗಮ್ ಅಂತೈತೆ ಆಪಲ್ ವಾಸನೆ. ಹಾಗೆ ನಾವು ನಾಳೆ ಹೋಗಿ ಫ್ರೆಶ್ ಆಪಲ್ಲು ಗಿಡದಾಗ ಕಿತ್ಕೊಂಡು ತಿನ್ಬೇಕು ಅನ್ನೋದೊಂದು ಆಸೆ ಐತೆ. ನಾಳೆ ಈಡೇರ್ಸೋಣ. ಏನು ಗುರು ಏನು ತಿಂತೀರ? ತಿನ್ನಲೇಬೇಕು. ಅಲ್ಲೇನು ಬಂದಿರೋದೇ ನಾವು ಆಪಲ್ ತಿನ್ನೋಕ್ಕೆ. ಆಪಲ್ ಹಾಕ್ಕೊಂಡು ಹೋಗಂಗೆ ಹಗ್ಗ ಲೂಸ್ ಆಗ್ಬಿಟ್ಟವು ನೋಡವಲ್ಲೇ. ಸಿಟಿಯಿಂದ ಹೊರಗಡೆ ಬಂದ್ಬಿಟ್ಟು ಚಂಡೀಗಢ ಸಿಟಿಯಿಂದ ಹೊರಗಡೆನೇ ಹಾಕ್ಕೊಂಡಿದ್ದೀವಿ ಗಾಡಿ. ನೈಟ್ ಹೋಗೋಣ ಅಂತ ಒಂದು ಸರಿ ಟ್ರಾಫಿಕ್ ಹೆವಿ ಐತೆ. ಅಲ್ಲಿ ಇನ್ನೂ 3 ಅವರ್ ನಿಂತ್ಕೊಂಡ್ರು ಪಾಸ್ ಆಗ್ತಾ ಇಲ್ಲ. ಹಂಗಾಗಿ ಇವಾಗ ಏನಪ್ಪ ಸಮಾಚಾರ ಅಂದರೆ ನಮ್ಮದು ವೈಟಿ ಸ್ವಲ್ಪ ಬೆಳಗಾಮಲ್ಲಿ ಟ್ರಬಲ್ ಆಗೋಗಿತ್ತು. ಅದ್ರದ್ದೆಲ್ಲ ರೆಡಿ ಮಾಡಿಸಿ ಅದನ್ನು ಬಿಡಿಸೋಷ್ಟಕ್ಕೆ ಇಷ್ಟೊತ್ತಾಯಿತು. ಬೆಳಿಗ್ಗೆಯಿಂದ ಇವತ್ತು ಬ್ಲಾಗ್ ಕೂಡ ಸರಿಯಾಗಿ ಶೂಟ್ ಮಾಡಿಲ್ಲ. ಬೆಳಗ್ಗೆಯಿಂದ ಅದೇ ಟೆನ್ಷನ್ನು. ನಮ್ಗೆ ವೈಟಿಗೆ ಏನನ್ನೋದು ನಮಗೆ ಸಮಾಧಾನ ಆಗಲ್ಲ. ಹಂಗಾಗಿ ಹಂಗೂ ಹಿಂಗೂ ಮಾಡಿ ನಾಳೆ ರಜೆ ಇರೋದ್ರಿಂದ ಇವತ್ತು ಎಷ್ಟೊತ್ತಿದ್ರು ಗಾಡಿ ರೆಡಿ ಮಾಡಿಸ್ಲೇಬೇಕು ಅಂತ ಹಂಗೂ ಹಿಂಗೂ ಮಾಡಿ ಟಾಟಾ ಶೋರೂಮ್ ಕಳಿಸಿ ರೆಡಿ ಮಾಡಿಸಿದ್ದಾಯಿತು. ಅಲ್ಲಾಗ ನೋಡಿ 47,000 ಬಿಲ್ಲಾಗೈತೆ ಗಾಡಿದು. ಬರೀ ಏನೇನಪ್ಪ ಅಂದರೆ ಕ್ಲಚ್ ಪ್ಲೇಟು, ಲೋಡಿಂಗ್ ಪ್ಲೇಟು, ರಿಲೀಸಿಂಗ್ ಬೇರಿಂಗು ಮತ್ತು ಪ್ರಿವೀಲು 4 ಹಾಕ್ಸಿರೋದು. ಇಷ್ಟಕ್ಕೇ 47,000 ಬಿಲ್ ಆಯಿತು, ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜ್ ಸೇರಿ. ಲಾಸ್ಟ್ ಟೈಮ್ ನಾನು ಹಾಕ್ಸಿದಾಗ 1,80,000 ಓಡಿತ್ತು ಗಾಡಿ. ನಾನು ಅಲ್ಟ್ರಾ ಕ್ಲಚ್ ಲೋಡಿಂಗ್ ಹಾಕ್ಸಿದಾಗ. ಅದಾದಮೇಲೆ ಇವಾಗ 2,20,000 ಓಡಿದೆ. ಅಂದರೆ ಹೆಚ್ಚು ಕಡಿಮೆ ಇವಾಗ 4 ಲಕ್ಷಕ್ಕೆ ಇನ್ನೊಂದು 2-3 ಸಾವಿರ ಇದೆ ಆ ಗಾಡಿ, 4 ಲಕ್ಷ ಕಿಲೋಮೀಟ್ರಿಗೆ. ಹಂಗಾಗಿ ಇವಾಗ 2,20,000 ಓಡಿದೆ. ಏನು ಲಾಸ್ ಏನಿಲ್ಲ, ಹಾಕ್ಸ್ಲೇಬೇಕಿತ್ತು. ಟ್ರಿಪ್ ಹಾಕ್ಸ್ಬೇಕು ಅಂದ್ಕೊಂಡ್ವಿ. ನಮ್ಮ ಟೈರ್ ಹೊಡೆದೋಗಿದ್ದಕ್ಕೆ ಸ್ವಲ್ಪ ರೊಟೇಷನ್ ಮಾಡ್ಕೊಂಡು ಸ್ವಲ್ಪ ಮನಿ ಪ್ರಾಬ್ಲಮ್ ಆಗ್ಬಿಟ್ಟು ಹಾಕ್ಸ್ಲಿಲ್ಲ. ಈ ಟ್ರಿಪ್ ಬಂದು ಹಾಕ್ಸ್ಬೇಕಿತ್ತು, ಅಷ್ಟರಲ್ಲೇ ಗಾಡಿ ನಿಂತ್ಕೊಂಡು ಹೋಯ್ತಲ್ಲ. ಹಂಗಾಗಿ ಕೆಲಸ ಬಂದ ತಕ್ಷಣ ಗಾಡಿಗಳಿಗೆ ಮಾಡಿಸ್ಬಿಡ್ಬೇಕು. ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಹಿಂಗೆ ನೋಡಿ ಆಗೋದು, ಒಂದಾಗುತ್ತೆ. ನಮ್ಮ ದುರ್ಗದಲ್ಲಾಗಿದ್ದರೆ ಇನ್ನೊಂದು 4-5 ಸಾವಿರ ದುಡ್ಡು ಉಳಿಯೋದು. ಶೋರೂಮಲ್ಲಿ ಕೆಲಸ ಮಾಡಿಸಿದ್ರಿಂದ ಸ್ವಲ್ಪ ಬಿಲ್ ಜಾಸ್ತಿ ಆಯಿತು. ಏನು ಮಾಡೋಕ್ಕಲ್ಲ. ಏನು ಗುರು, ನಮ್ಮ ಮೇಲೆ ಯಾರಿಗೋ ಕಣ್ಣು ಬಿದ್ದುಬಿಟ್ಟಾಯ್ತು ಗುರು. ಯಾರಿಗೋ ಕಣ್ಣು ಬಿದ್ದುಬಿಟ್ಟಾಯ್ತು ಗುರು. ನೋಡಿ ವಾರದಾಗ ಆಟ ಆಡ್ಕೊಂಡು ಒಂದು ಜೊತೆ ಟೈರ್ ಹೋದು, ಒಂದು ಜೊತೆ ಗಾಡಿ, 1 ಲಕ್ಷ ರೂಪಾಯಿ ಇಲ್ಲೇ ಖರ್ಚಾಗೋದು.
ದುಡ್ದಿದ್ದೆಲ್ಲ ಬರೀ ಹಿಂಗೆ ಆಗೋಗ್ತೈತೆ ನಮಗೆ. ಏನೋ 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 ಗೊತ್ತಿಲ್ಲ, ಯಾಕೋ 15-20 ದಿನದಿಂದ ನಮ್ಮ ಟೈಮು ಖರಾಬ್ ಆಗೋಗ್ಬಿಟ್ಟೈತಿ, ತುಂಬ ಖರಾಬ್ ಆಗಿಬಿಟ್ಟೈತಿ. ರಾತ್ರಿ 9 ಗಂಟೆವರೆಗೂ ಕಾದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿ ರೈಟ್ ಸೈಡಾಗ ಒಂದು ಹೋಟ್ಲ್ ಐತೆ, ಬಿರಿಯಾನಿ ಹೋಟ್ಲು. ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇವತ್ತು. ಹೋಗಿ ತಿನ್ಕೊಂಡು ಬರೋಣ ಬನ್ನಿ. ಅಣ್ಣ ಆಯ್ತಾ ನಿದ್ದೆ? ಬಾ ಬಿರಿಯಾನಿ ತಿನ್ನೋಣ. ಮಧ್ಯಾಹ್ನ ಎಲ್ಲ ಹುಡುಕಿದ್ವಿ, ಸಿಗಲಿಲ್ಲ ನಾನ್ ವೆಜ್ಜು. ಸಿಕ್ಕಿತ್ತಲ್ಲ ನಡೀತೀನಿ. ಸಿಕ್ಕೈತೆ, ಅದಕ್ಕೆ ತಿನ್ನೋಣ ಬಾ. ನೆಮ್ಮದಿಯಾಗಿ ತಿನ್ಕೊಂಡು ಹೋಗ್ಬೇಕಷ್ಟೇ, ಟೆನ್ಷನ್ ತಗೊಬಾರ್ದು. ಇವತ್ತಿನ ನಮ್ದು ಊಟ ಬಂದು ಬಟರ್ ಚಿಕನ್ನು ಮತ್ತು ಚಪಾತಿ ಎಲ್ಲ ತಂದೂರಿ ರೊಟ್ಟಿ. ಬಟರ್ ಚಿಕನ್ ಅದು ಸೂಪರ್ ಆಗೈತೆ. ಒಂದು ಹಾಫ್ ಪ್ಲೇಟ್ ತೊಗೊಂಡ್ರದು ಇಬ್ಬರು ಹಾಕೊಂಡ್ರು ಇನ್ನೂ ಹೆಚ್ಚಾಗೋಗಿರುತ್ತೆ, ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಇಲ್ಲಿಂದ ಏನು ಹೋಟ್ಲು ಕಾಣ್ತೈತೆ, ಇದೇ ಹೋಟ್ಲೆಲ್ಲ ಊಟ ಮಾಡ್ಕೊಂಬಂದಿದ್ದು. ಸಖತ್ತಾಗಿತ್ತು ಊಟ, ಪರವಾಗಿಲ್ಲ. ಒಂದು ರೇಂಜ್ಗಿತ್ತು, ಸಖತ್ತಾಗಿತ್ತು ಅಂತಂದು ಹೇಳೋಕ್ಕಾಗಲ್ಲ. ಹೋಗೋಣ ಬನ್ನಿ ಗಾಡಿ ಎತ್ಕೊಂಡು ಇವಾಗ ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಕಡೆಗೆ ಹೋಗೋಣ ಬನ್ನಿ. ಇವಾಗ ಹಿಮಾಚಲ್ ಕಡೆಗೆ ಮತ್ತು ಇನ್ನೊಂದು ಹಾಸನದೊಂದು ಗಾಡಿ ಬರ್ತಾ ಇದ್ದಂತೆ. ಅವರು ಫೋನ್ ಮಾಡಿದ್ರು, ಒಂದು 40 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗಿದ್ದೀವಿ, ಹೋಗಿ ವೆಯ್ಟ್ ಮಾಡೋಣ. ಅವರು ಬರ್ತಾರೆ ಮೇಲಕ್ಕೆ, ಕರ್ಕೊಂಡು ಜೊತೆಗೆ ಹೋಗೋಣಂತೆ. ಫೈನಲ್ ಆಗಿ ಲಾಸ್ಟ್ ಟೈಮು ಲೋಡ್ ಮಾಡಿದ ಪರ್ವಾಣು ಮಂಡಿಗೆ ಬಂದಿದ್ದಾಯಿತು. ಮೇಲಕ್ಕೆ ಹೋಗ್ತಾ ಇಲ್ಲ ಶಿಮ್ಲಾಗೆ, ಇಲ್ಲೇ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸುಮ್ಮನೆ ಮೇಲೆ ಹೋದ್ರು ಅದೇ, ಇಲ್ಲಿದ್ರು ಅದೇ, ಹಳಿಯ ಎಲ್ಲ ಮಗಳು ಗಂಡ, ಯಾವ್ದು ಲೋಡ್ ಆಗುತ್ತೋ ಅದು ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಸುಮ್ಮನೆ ಮೇಲೆ ಘಾಟ್ ಸೆಕ್ಷನ್ ಹಚ್ಕೊಂಡು ಹೋಗಿ ನಮ್ಮ ಸಲಗ ಮೈನು ಹೋಗ್ಕೊಂಡು ಬಂದಂಗೆ ಆಗೋದು ಬೇಡ ಅಂತ ಅಷ್ಟೇ. ಆ ಗಾಡಿನ ಹಿಂದೆ ಬಂತು, 2 ಗಾಡಿ ಸದ್ಯಕ್ಕೆ ಇಲ್ಲ ಆಲ್ಟ್ ಆಗ್ತೀವಿ, ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋಣಂತೆ.